ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು ಮುತ್ತು ಮುತ್ತು ನೀರಹನಿಯ ಅಣ್ಣ ವಾಪಸ್ಕೋಬೇಡ ಲೆಕ್ತವನ್ ಬಂದವನಂತೆ ಬಾ ಹೋಗಿ ಕ್ಯಾಮೆ ನೋಡಮ್ಮ ಹಾಂ ಬಂಡ ಮತ್ತಿನ್ನೇನು ಯಾವ ಬಿಸ್ನೆಸ್ ಮಾಡೋದು ಅಂತ ಹೊಸಿ ಕನ್ಫ್ಯೂಸ್ ಐತೆ ಕಣ್ಣ. ಸರಿ ಹೋಯ್ತು ಅಣ್ಣವು ಬಿಸ್ನೆಸ್ ಐಡಿಯಾಗಳ್ಗೇನು ಕಮ್ಮಿನೇ. ಈಗ ನೋಡಿ ನಾನೇ ಯಾರಾದರೂ ಬಿಸ್ನೆಸ್ ಶುರು ಮಾಡೋರು ಸಿಗ್ತಾರಂತ ಹುಡುಕ್ತಾ ಇದ್ದೀನಿ. ವಾಹ್, ಏನು ಬಿಸ್ನೆಸ್ಸು? ಎಕ್ಸ್ಪೋರ್ಟ್ ಬಿಸ್ನೆಸ್ ಅಣ್ಣು. ನಮ್ಮೂರು ನಾಟಿ ಕೋಳಿಗೆ ದುಬಾಯಿ ಬೇರೆ ದೇಶಗಳಿಗೆ ಸಾನೇ ಡಿಮ್ಯಾಂಡ್ ಐತೆ. 50,000 ಹಾಕಿದ್ರೆ 3 ಲಕ್ಷ ಫಿಕ್ಸ್ ಅಣ್ಣು. ಏನೆಲ್ಲ ಹೇಳ್ತಿದ್ಯಾ ಅಣ್ಣವು? ಟೌನಲ್ಲಿ ಇಂಟರ್ನ್ಯಾಷನಲ್ ಕಂಪ್ನಿ ಒಂದೈತೆ, ಅದಕ್ಕೆ ನೀವು ಮೆಂಬರ್ ಆದರೆ ಮುಗೀತು. ಅವ್ರ ಮುಖಾಂತರನೇ ಎಕ್ಸ್ಪೋರ್ಟ್ ಮಾಡಿಸ್ಬೋದು. ರಿಸ್ಕ್ ಇಲ್ಲದೆ ಆರಾಮಾಗಿ ದುಡ್ಡು ಮಾಡ್ಬೋದು. ಅದೆಲ್ಲ ಸರಿ, ನನ್ನ ಹತ್ರ ಕೋಳಿನೇ ಇಲ್ವಲ್ಲ ಶ್ರೀಧರ? ನಿನ್ನ ಹತ್ರ ಇಲ್ಲಂದ್ರೆ ಏನಣ್ಣ, ನಮ್ಮೂರಲ್ಲಿ ಎಷ್ಟು ಜನ ಕೋಳಿ ಸಾಕಲ್ಲ, ಅವರಲ್ಲಿ ಯಾರ ಒಬ್ಬನ್ನ ನಿನ್ನ ಜೊತೆ ಸೇರಿಸ್ಕೊಂಡ್ರೆ ಆಯಿತು. ನೋಡಿ ನಮ್ಮ ಚೆಲುವ ಬರ್ತಾ ಇದ್ದಾನೆ, ಅವನೇ ಕೋಳಿಗಳು ಸಾಕಿಲ್ವೇ? ಏನು ಅಶ್ಕೊಂಡ, ಚೆನ್ನಾಗಿದೆಯಾ? ಚೆಂದಾಗಿದ್ದಕ್ಕೆಲ್ಲ. ಏನಣ್ಣ ಚೆಲುವ, ನೀನು ಕೋಳಿ ಸಾಕಿದೆಯಲ್ವಾ? ಹ್ಞೂ ಸಾಕ್ತಾ ಇವ್ನಿ. ಯಾಕಣ್ಣ? ಅದೇನಿಲ್ಲ ಕಣ್ಣ ಚೆಲ್ವಾ, ನಾನು ಹೊಸ ಬಿಸ್ನೆಸ್ ಶುರು ಮಾಡಮ್ಮ ಅಂದ್ಕೊಂಡಿದ್ದೀನಿ. ಅದಕ್ಕೆ ನೀನು ನನಗೆ ಕೋಳಿ ಸಪ್ಲೈ ಮಾಡ್ತೀಯಾ? ಕಾಸು ಕೊಟ್ರೆ ಯಾರಿಗೆ ಬೇಕಾದ್ರೆ ಸಪ್ಲೈ ಮಾಡ್ತೀನಿ. ಲೈ, ಪುಕ್ಸಟಿ ಏನು ಕೇಳ್ತಿಲ್ಲ ಕಣ್ಣ, ಬೇಕಾದ್ರೆ 2 ರೂಪಾಯಿ ಜಾಸ್ತಿನೇ ಕೊಡ್ತೀನಿ. ಏನು ಲಕ್ಷದರ? ಹ್ಞೂ ಅದೇ ಮತ್ತೆ. ಹಂಗಾರೆ ಇನ್ನೂ ಖುಷಿನೇಯಾ? ಯಪ್ಪ, ಈ ಊರಿಗೆ ಮತ್ತೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಒಳ್ಳೆ ಬಕ್ರಗಳೇ ಸಿಕ್ಕವೆ. ಈ ಕಿತ ಒಸಿ ಗಟ್ಟಿಯಾಗಿ ಹೊಡ್ಕೊಂಡು ಹೋಗ್ಬೇಕು. ನೋಡಿ ಮತ್ತೆ ಬಿಸ್ನೆಸ್ ಡೀಲ್ ಎಲ್ಲ ಮುಗಿತಲ್ಲ. ಈ ಬಿಸ್ನೆಸ್ನ ಬಿರ್ಬಿರ್ನ ಮುಗಿಸ್ಬಿಡಮ್ಮ. ತಲೆ ಕೆಡ್ಸ್ಕೊಂಡು ಕೂತಿದ್ರಿ. ನೀ ಸಿಕ್ಕಿದ ಶಾನೆ ಉಪಯೋಗ ಐತೆ ಕಣ್ಣ ಶ್ರೀಧರ. ಥ್ಯಾಂಕ್ಸ್ ಕಣ್ಣ. ನಾವು ಡಾನ್ಸ್ ಗಿನ್ಸ್ ಎಲ್ಲ ಏನು ಬೇಡಿ, ಬನ್ನಿ ನಿಮಗೆ ಬಿಸ್ನೆಸ್ ಡೀಟೇಲ್ ಎಲ್ಲ ತೋರಿಸ್ಬೇಕು, ಆಮೇಲೆ ಮಾತಾಡಿದ್ರೆ ಆಯಿತು. ಸರಿ ಕಣಣ್ಣ, ನೀವು ಇವ್ರು ಕೂಡ ಹೊರಡಿ, ನಾ ಗಾಡಿ ತಗೊಬತ್ತೀನಿ. ಸರಿ ಕಲ್ಲ, ಬಾ ಬನ್ನಿ. ನಮಸ್ಕಾರ ರಮಣ. ಹಾಂ ನಮಸ್ಕಾರ. ತಗೊಳ್ಳಿ ಲೆಕ್ಕದ ಪುಸ್ತಕ. ಮಜಾ, ನಂಗೆ ಈ ಲೆಕ್ಕ ಎಲ್ಲ ಸರಿ ಬರೋಕ್ಕಿಲ್ಲ, ಅದೇ ನೀನೇ ನೋಡ್ಕೊಳ್ಳ. ಕುಡ್ಸಾಮಿ, ನೋಡ್ಕೊಂಡು ಸೌರು. ಲೆಕ್ಕ ಎಲ್ಲ ಸರಿ ಬರೋಕ್ಕಿಲ್ಲ ಅಂದೆ, ಹೋಗು ನಾನು ನೋಡ್ಕೊಂಬರ್ತೀನಿ. ಕುಂತ್ಕೊಳ್ಳಿ. ನೀವ್ಯಾವಾಗ ಬಂದ್ರೆ? ಈಗಲೇ. ಅಲ್ಲ, ಇಲ್ಲಿ ಗಂಟ ಯಾಕೆ ಬರೋಕೆ ಹೋದ್ರೆ? ಲೆಕ್ಕ ನೋಡ್ಕೊಳಕ್ಕಣ ನಾವು. ನಿಮ್ಮನ್ನ ನೋಡಕ್ಕೆ.
ಹೌದಾ, ನೀವು ಪುಸ್ತಕ ಹಿಡ್ಕೊಂಡು ಕುಂತಿರೋವಾಗ ನೋಡೋಕ್ಕೆ ಸ್ಯಾನೆ ಚಂದ ಕಾಣಿಸ್ತೀರ. ರಮಣ ರಮಣ ಏಯ್ ಮಂಜ, ನಮ್ಮವರೆಲ್ಲೋ? ಏನೋ ನಿಮ್ಮವರ? ಹಾಂ, ನಿಮ್ಮವರು ಅಂದರೆ ಯಾವಾಗಲೂ ಲೆಕ್ಕ ನೋಡ್ಕೊಳಕ್ಕೆ ಬರ್ತಿದ್ದಾರಲ್ಲ ನಂಜುಂಡಣ್ಣ, ಅವ್ರು ಎಲ್ಲಿಂದೆ? ಅವರು ಬೇರೆ ಕೆಲಸ ಮೇಲೆ ಹೋಗವ್ರೆ. ಅದು ಸರಿ ರಮಣ, ನೀನು ಯಾಕೆ ಇವ್ರಿಗೆ ದಿಗ್ಲು ಬೀಳ್ಸೋರಂಗೆ ಹೆಂಗೆ ಕೂತ್ಕೊಂಡು ನೋಡ್ತಿದ್ಯಾ? ಅದು ಹೊಸಬ್ರಲ್ವಾ, ಅದಕ್ಕೆ ಹೊಸಿ ಪರಿಚಯ ಮಾಡ್ಕೊಳಮ್ಮ ಅಂತ ನೋಡ್ತಿದ್ದೆ. ನಿಮ್ಮ ಹೆಸರೇನು? ಮುತ್ತು. ಮುತ್ತು ಮುತ್ತು ಕಣಣ್ಣ. ಲೈ, ನಿಂಗೆ ಬೇರೆ ಹೆಸರು ಸಿಗ್ಲಿಲ್ವಲ್ಲ ಮಡಿಕೊಳ್ಳೋಕ್ಕೆ? ನಮ್ಮ ಮನೆ ದೇವ್ರಿಗೆ ಅರ್ಕೆ ಹೊಡ್ಕೊಂಡು ಇಟ್ಕೊಂಡ್ರೆ ಹೆಸರು ಕಣಣ್ಣ. ಮುತ್ತು, ನೀವು ಕ್ಯಾಮೆ ಶುರು ಮಾಡ್ಕೊಳ್ಳಿ. ನಾವು ಮುತ್ತು ನೋಡಕ್ಕೆ ಸಂದಾಗವನಲ್ವಾ? ಲೈ, ಅನ್ಕ ಕ್ಯಾಮೆ ನೋಡ್ಲಾ? ಮಾವ, ಹೇಳಮ್ಮ, ಏನು ವಿಷಯ? ಅದು ನಿಮ್ಮ ಹತ್ರ ಅಶೋಕ್ ಬಗ್ಗೆ ಸ್ವಲ್ಪ ಮಾತಾಡಬೇಕಿತ್ತು. ನೀನುನಾ? ಏನೋ ಒಂದು ಬಿಸ್ನೆಸ್ ಬಗ್ಗೆನಾ? ಹ್ಞೂ ಮಾವ. ಬೆಳಿಗ್ಗೆ ಜಾನಕಿ ಹತ್ರ ಮಾತಾಡ್ನಲ್ಲಮ್ಮ. ಆಹಾ, ನಾನು ಮಾತಾಡೋಕೆ ಬಂದಿರೋದು ಅದಲ್ಲ ಮಾವ. ನೀವು ಅವ್ರಿಗೆ ಸಹಾಯ ಮಾಡಬೇಡಿ. ಅಂದರೆ ನಿಮಗೆ ಗೊತ್ತಲ್ಲ ಮಾವ, ಅಶೋಕ್ ಅವ್ರಿಗೆ ವ್ಯವಹಾರ ಮಾಡೋಷ್ಟು ಅನುಭವ ಇಲ್ಲ. ಅನುಭವ ಇಲ್ಲ ಅಂತ ಹಾಗೆ ಬಿಟ್ರೆ ಅವ್ರು ಯಾವತ್ತೂ ಬಿಸ್ನೆಸ್ ಶುರು ಮಾಡೋಕ್ಕಾಗದೇ ಇಲ್ವಲ್ಲ ನಂದಿತಾ ಅವರೇ? ಜಾನಕಿ, ನಿಮಗೆ ಅಶೋಕ್ ಬಗ್ಗೆ ಏನೂ ಗೊತ್ತಿಲ್ಲ. ಅವ್ರಿಗೆ ಯಾವ ವಿಚಾರದಲ್ಲೂ ಜವಾಬ್ದಾರಿ ಅನ್ನೋದೇ ಇಲ್ಲ. ಆದರೂ ನಂದಿತಾ ಅವರೇ, ಅಶೋಕ್ ಅವರು ಇದುವರೆಗೂ ಇಷ್ಟಪಟ್ಟಿದ್ದ ಕೆಲಸ ಮಾಡೇ ಇಲ್ಲ. ಈ ಸಲ ಅವರೇ ಕೇಳ್ತಿದ್ದಾರೆ ಅಂತಂದರೆ ಜವಾಬ್ದಾರಿಯಿಂದ ಮಾಡ್ತಾರೆ. ಬಾಯಿ ಮಾತಿಗೆ ಎಲ್ಲ ಚೆನ್ನಾಗೇ ಇರುತ್ತೆ ಜಾನಕಿ, ಆದರೆ ಮುಂದೆ ತೊಂದರೆ ಬಂದಾಗ ಎಲ್ರಿಗೂ ಮನಸ್ತಾಪನೆ. ಮಾವ, ನೀವಾದರೂ ಹೇಳಿ, ಜಾನಕಿ ಗೊತ್ತಿಲ್ಲದೆ ಏನೇನೋ ಮಾತಾಡ್ತಿದ್ದಾರೆ. ಪ್ಲೀಸ್ ಮಾವ, ಅಶೋಕ್ ಅವ್ರಿಗೆ ನೀವು ದುಡ್ಡು ಕೊಡಬೇಡಿ. ನಾನು ಇನ್ನೂ ದುಡ್ಡು ಕೊಡ್ತೀನಿ ಅಂತ ಹೇಳಿಲ್ವಲ್ಲಮ್ಮ, ನೋಡೋಣ ಅಂತ ಹೇಳಿದ್ದೀನಿ ಅಷ್ಟೇ. ಒಳ್ಳೇದಾಯ್ತು ಮಾವ, ನೀವು ಅವ್ರಿಗೆ ದುಡ್ಡು ಕೊಟ್ಟಿದ್ರೆ ಸುಮ್ಮನೆ ವೇಸ್ಟ್ ಆಗ್ತಿತ್ತು. ಇಲ್ಲ ನಂದಿತಾ ಅವರೇ, ಅಶೋಕೇನು ಬಿಸ್ನೆಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಹೇಳ್ತಾರೆ. ಅಷ್ಟಕ್ಕೂ ನಾವೇನು ದೊಡ್ಡ ಅಮೌಂಟ್ ಕೊಡೋದು ಬೇಡ. ಚಿಕ್ಕದಾಗಿ ಅವ್ರು ಬಿಸ್ನೆಸ್ ಶುರು ಮಾಡಲಿ. ಚಿಕ್ಕದೋ ದೊಡ್ಡದೋ, ಲಾಸೇ ಅಲ್ವಾ ಮಾವ? ಶುರು ಮಾಡೋಕ್ಕೂ ಮೊದಲೇ ಲಾಸ್ ಅಂತ ಡಿಸೈಡ್ ಮಾಡಿಬಿಟ್ರೆ ಹೇಗೆ? ಮಾವ, ಒಂದು ಚಾನ್ಸ್ ಕೊಟ್ಟು ನೋಡೋಣ. ನಂದಿತಾ, ನನಗೂ ನೀನು ಹೇಳೋ ಸರಿ ಅಂತಲೇ ಅನ್ನಿಸ್ತಾ ಇದೆ ಕಣಮ್ಮ. ಆದರೆ ಜಾನಕಿ ಇಷ್ಟು ಸ್ಟ್ರಾಂಗ್ ಆಗಿ ಹೇಳೋದನ್ನು ನೋಡಿದರೆ ಅಶೋಕಂಗೆ ಒಂದು ಚಾನ್ಸ್ ಕೊಡೋದು ಒಳ್ಳೇದನ್ನು ಅಂತಲೂ ಅನ್ನಿಸ್ತಾ ಇದೆ. ಜಾನಕಿ, ಅಶೋಕಂಗೆ ಅದು ಏನು ಮಾಡಬೇಕೋ ಮಾಡು. ಇನ್ಮೇಲೆ ಅವನ ಜವಾಬ್ದಾರಿ ನಿಂದು. ಮಗ ಬಿಸ್ನೆಸ್ ಮಾಡಿ ಉದ್ಧಾರ ಆದರೆ ತಂದೆಗೆ ಸಂತೋಷ ತಾನೇ. ನನ್ನ ಮತ್ತು ನಂದಿತಾ ಪರವಾಗಿ ಅವನಿಗೆ ಆಲ್ ದಿ ಬೆಸ್ಟ್ ಹೇಳ್ಬಿಡು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸಾಕು.
ಅಪ್ಪಯ್ಯನಾರ ಮಾತಾಡ್ಸಿದ್ರೆ ಹೊಸಿ ಮನ್ಸಿಗೆ ನೆಮ್ಮದಿ ಸಿಗ್ತೈತೆ. ಅಪ್ಪಯ್ಯ, ಎಲ್ಲ ಸರಿ ಇದ್ರೆ ಆದರೆ ನನಗೆ ಈಗಿರೋ ಕೆಲಸ ಮಾಡೋಕ್ಕೆ ಸಮಯ ಸಾಕಾಗ್ತಾ ಇಲ್ಲ. ಇನ್ನು ಬಿಸ್ನೆಸ್ ಎಲ್ಲಿಂದ ಮಾಡೋಣ? ಅದರಲ್ಲೂ ಮುತ್ತು ಬಿಸ್ನೆಸ್ ಅಂದ್ರೆ ಏನು ಸಾಮಾನ್ಯನಾ? ಏನು ಮುತ್ತು ಬಿಸ್ನೆಸ್ಸಾ? ಹಾಂ, ಅದಕ್ಕೆ ತುಂಬ ಟೈಮ್ ಕೊಡಬೇಕು. ಹೆಂಗಸರಿಗೆ ಮುತ್ತು ಅಂದರೆ ತುಂಬ ಇಷ್ಟ, ಅದಕ್ಕೆ ತುಂಬ ಡಿಮ್ಯಾಂಡ್ ಇದೆ, ಎಲ್ಲ ಗೊತ್ತು ನನಗೆ. ಆದರೆ ಸದ್ಯಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅದು. ಮುತ್ತಿಗೆ ಈಟೊಂದು ಡಿಮ್ಯಾಂಡ್ ಐತಾ? ನೋಡೋಣ, ಇನ್ ಫ್ಯೂಚರ್ಲಿ ನನ್ನ ಹಿರಿ ಮಗ ರಾಮನೋ ಅಥವಾ ಎರಡನೇ ಮಗ ಅಶೋಕನೋ ಮಾಡಲಿ. ಹಾಂ, ಸರಿ ಸರಿ ಶೆಟ್ರೆ, ಸಿಗೋಣ. ಹಾಂ, ಬಾಯ್ ಬಾಯ್. ಅಪ್ಪಯ್ಯ, ಅಪ್ಪಯ್ಯ ಫೋನಾಗಿ ಮಾತಾಡ್ತಿದ್ರಲ್ಲ, ಏನಪ್ಪಯ್ಯ ಅದು? ಸೆಟ್ರು ಸಾಲ ದಿವಸದಿಂದ ಮುತ್ತು ಬಿಸ್ನೆಸ್ ಮಾಡುವ ಅಂತ ತಲೆ ತಿಂತವ್ರೆ. ಏನು ಮುತ್ತು ಬಿಸ್ನೆಸ್ ಮಾಡಾರೆ? ಏನು ಮುತ್ತಿನ ಬಿಸ್ನೆಸ್ಸು ಮಾಡೋರೆ ಅಂತೆಲ್ಲ, ಸಿಕ್ಕಾಪಟ್ಟೆ ಲಾಭ ಆಯ್ತು ಅದರಲ್ಲಿ. ನನಗೆ ವಯಸ್ಸಾಯಿತು, ಅಷ್ಟೊಂದು ಟೈಮ್ ಕೊಡೋಕೆ ಆಯ್ಕಿಲ್ಲ. ನೀನು ಮಾಡ್ಲಾ? ನಾನು ಮಾಡೋಕ್ಕಿಲ್ಲ, ನಾನು ಬ್ರಹ್ಮಚಾರಿ. ಏನ? ಯಾವುದಕ್ಕೆ ಬ್ರಹ್ಮಚಾರಿ ಅನ್ಬೇಕು, ಯಾವುದಕ್ಕೆ ಬಿಡ್ಬೇಕು ಅಂತಲೇ ಗೊತ್ತಿಲ್ಲ ಇಲ್ಲ ನಿನಗೆ. ಹೆಂಗಸರು ಕೊಳ್ಳಿಗೆ ಹಾಕೊಳ್ಳೋ ಮುತ್ತು ಮಾಡೋದಕ್ಕೂ ನೀನು ಬ್ರಹ್ಮಚಾರಿ ಆಗಿರೋದಕ್ಕೂ ಎಲ್ಲ ಸಂಬಂಧ? ಏನು ಹೆಂಗಸ್ರು ಕೊಳ್ಳಿಗೆ ಹಾಕತ್ತಾರಲ್ಲ ಆ ಮುತ್ತೆ? ಹಾಂ, ಅದೇ. ಕಳ್ಳ, ನೀನೇನಂತ ಅನ್ಕೊಂಡಿಲ್ಲ? ಅಲ್ಲ, ನಾನು ಅದೇ ಅನ್ಕಂಡೆ. ಆದರೆ ಹೆಂಗಸ್ರು ಹಾಕತ್ತಾರಲ್ಲ ಅದಕ್ಕೆ ನಾನು ಮಾಡೋಕ್ಕಿಲ್ಲ. ಮತ್ತು ನಮ್ಮ ಅಶೋಕ ಅವನಲ್ಲ, ಅವನೇನೋ ಹೊಸ ಬಿಸ್ನೆಸ್ ಶುರು ಮಾಡ್ಕೊಂಡವನೇ. ಮನೆಗೆ ಒಂದೇ ಒಂದು ಬಿಸ್ನೆಸ್ ಹಾಕಂತ ಬಿಡಿ. ಹೋಗಲ್ಲ, ನನಗೂ ಅವಂದೇ ಚಿಂತೆ ಆಗೈತೆ. ಅದೇನು ಮಾಡ್ತಾನೋ ಏನೋ. ಜಾನಕಿ ಅವನ್ನ ನೋಡ್ಕೊತೀನಿ ಅಂತ ಹೇಳವಳೆ, ಆದರೆ ನೀನು ಗಮನಿಸ್ಕೊ ಅವನ್ನ. ಅಪ್ಪಯ್ಯ, ನೀವೇನು ತಲೆ ಕೆಡ್ಸ್ಕೊಬಿಡಿ, ನಾನು ನೋಡ್ಕೊತೀನಿ ಬಿಡಿ. ಸರಿ, ಮೊದಲು ಊಟ ಮಾಡು. ಅಪ್ಪ ಇಂಥ ಮಾತಾಡಿದ್ರೆ ಮನ್ಸಿಗೆ ನೆಮ್ಮದಿ ಸಿಗ್ತೈತೆ ಅನ್ಕೊಂಡು ಬಂದರೆ ಇವ್ರುವೇ ಮುತ್ತು ಮುತ್ತು ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಟ್ರಲ್ಲ. ಅಯ್ಯೋ, ಲೇ ರಾಮ, ಯಾವುದೇ ಕಾರಣಕ್ಕೂ ಅದ್ರ ಬಗ್ಗೆ ಯೋಚನೆ ಮಾಡಬೇಡಕ್ಕಲ್ಲ. ಮೇಡಮ್ನ ನೋಡಿದ್ರೆ ನಿಂಗೆ ಅದೇ ಗೆಪ್ತಿ ಆಯ್ತೈತೆ. ಅವ್ರನ್ನ ನೋಡಿದೆ ಸೀದಾ ಹೋಗಿ ಹಾಸಿಗೆ ಮ್ಯಾಗೆ ಬಿತ್ಕೊಂಬಿಡು. ಏನಕ್ಕೆ ಇಷ್ಟೊತ್ತು? ಅದು ಹೊಲದಲ್ಲಿ ಹೊಸಿ ಲೆಕ್ಕದ ಕೆಲಸ ಇತ್ತು. ಊಟ ನಾನು ಆಗಲೇ ಮಾಡಿದೆ. ಎಲ್ಲಿ? ಯಾವಾಗ? ನಾನು ಆವಾಗಲೇ ಮಾಡಿದೆ. ಸರಿ, ನಾನು ಮನೆ ಕತ್ತೀನಿ. ಇಷ್ಟು ಬೇಗನಾ? ಅದು ಹೊಲದಲ್ಲಿ ಸ್ಯಾನೆ ಕ್ಯಾಮೆ ಮಾಡಿ ಆಯಾಸ ಆಗ್ಬಿಟ್ಟೈತೆ. ನೀವು ಓದಂಗಿದ್ರೆ ಓದ್ಕೊಳ್ಳಿ, ನನಗೇನು ತೊಂದರೆ ಆಗ್ತಿಲ್ಲ. ಇಲ್ಲ ರಾಮವ್ರೆ, ನನಗೂ ಸುಸ್ತಾಗಿದೆ, ನಾನು ಮಲ್ಕೋತೀನಿ. ಲೇ, ನೋಡ್ಬಿಡಕ್ಕಲ್ಲ, ನೋಡ್ಬೇಡ.
ನೋಡಬೇಡ ಅಂತ ಹೇಳ್ದೆ ತಾನೇ ಬಡ್ಡಿ ಐದ್ನೆ. ಬೇಡಕಲ್ಲ, ಮತ್ತೆ ಅದನ್ನೇ ಮಾಡಬೇಡ, ಬೇಡಕಲ್ಲ. ಏ ರಾಮ, ನೀನು ಇಲ್ಲೇ ಇದ್ದರೆ ಏನಾರ ಎಡವಟ್ ಮಾಡ್ಕತ್ಯಾಕಲ್ಲ. ಇವತ್ತು ನಿದ್ದೆ ಹಾಳಾದ್ರೂ ಪರವಾಗಿಲ್ಲ, ಹೊಂಟೋಗು, ಆಚೆ ಕಡೆಗೆ ಹೊಂಟೋಗು. ಇದ್ಯಾಕಿದು ಹಿಂಗೈತೈತಲ್ಲ? ಅಲ್ಲ, ಜಾನಕಿ ಅವ್ರ ಕೆನ್ನೆ ಮ್ಯಾಗೆ ಕಣ್ಣು ಹೋಯ್ತೈತೆ. ಲೇ ರಾಮ, ಇದ್ಯಾಕೋ ಸರಿ ಇಲ್ಲಕ್ಕಲ್ಲ. ನಿನ್ನ ಯೋಚನೆಗಳ ದಿಕ್ಕು ತಪ್ಪಿಸ್ಬೇಕು ಅಂದರೆ ನೀನು ಏನಾರ ಮಾಡಲೇಬೇಕು. ಏನು ಮಾಡೋದು? ಇದ್ರಾಗೂ ಮುತ್ಕೊಡೋದೇ ಐತೆ. ಅಪ್ಪಯ್ಯನ ರೂಮಾಗೆ ಒಂದು ಟಿ ವಿ ಐತಲ್ವಾ? ಟಿ ವಿ ನೋಡಿ ಸ್ಯಾನೆ ದಿವಸ ಆಗೋಗ್ಬಿಟ್ಟೈತೆ. ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ಆರಾಮಾಗಿ ಕಾಲ ಕಳೀಮ.